ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಡಿಕೇರಿಲಿ ಇವತ್ತು ನಂದು 2ನೇ ದಿನ. ಸೊ ಸ್ಪೈಸ್ ಗಾರ್ಡನ್ ಪ್ಲಾಂಟೇಶನ್ ಟೂರ್ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಅದಾದಮೇಲೆ ಅಲ್ಲಿ ಮೆಟ್ಲಿಳ್ದು ಹೋಗಿದ ತಕ್ಷಣ ಪ್ಲಾಂಟ್ಸ್ ಎಲ್ಲ ನಮ್ಮನ್ನು ವೆಲ್ಕಮ್ ಮಾಡ್ತಿದ್ದಾವೇನೋ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ಕಂಪ್ಲೀಟ್ ಕೂಲ್ ವೆದರ್. ಆಮೇಲೆ ಇಲ್ಲಿ ನಮ್ಗೆ ಏನೇನು ಎಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನಮಗೆ ವೈನ್ ಟೇಸ್ಟಿಂಗು, ಚಾಕ್ಲೇಟ್ ಟೇಸ್ಟಿಂಗು, ಆಮೇಲೆ ಕಾಫಿ ಟೇಸ್ಟಿಂಗ್ ಎಲ್ಲ ಇದೆ. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಬಗ್ಗೆ ಎಲ್ಲ ಇವರು ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇಲ್ಲಿ ಇರೋದು ಸಾಂಬ್ರಾಣಿ ಮರ, ಸೊ ಧೂಪ ಅಂತ ಕರಿತೀವಿ ಅಲ್ವಾ, ಅದ್ರ ಬಗ್ಗೆನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನಮಗೆ ಕೋಕೋ ಲೈಕ್ ಚಾಕ್ಲೇಟ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ ಅಲ್ವಾ, ಅದ್ರ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅದಾದಮೇಲೆ ನಮಗೆ ಅರಬಿಕಾ, ರೊಬಸ್ಟಾ, ಏಲಕ್ಕಿ, ಲವಂಗ, ಆಮೇಲೆ ಹತ್ತಿ ಗಿಡ, ಲೈಕ್ ಪಲಾವ್ ಎಲೆ ಅಂತ ಎಲ್ಲ ಹೇಳ್ತೀವಲ್ಲ, ಅವು ಯಾವ್ಯಾವ ಥರ ಆಗುತ್ತೆ, ಆಮೇಲೆ ಎಷ್ಟು ದಿನ ಅವಕ್ಕೆಲ್ಲ ಬೇಕು, ಲೈಕ್ ಅದನ್ನೆಲ್ಲ ಒಣಗಿಸಿ ಪುಡಿ ಮಾಡಿ ಪ್ರತಿಯೊಂದು ಮಾಡ್ತಾರೆ ಅಲ್ವಾ, ಅದ್ರ ಬಗ್ಗೆ ಎಲ್ಲ ನೀಟಾಗಿ ಎಕ್ಸ್ಪ್ಲನೇಷನ್ನ ಕೊಟ್ಟರು ಇವರು. ಸೊ ಐ ಆಮ್ ಕಂಪ್ಲೀಟ್ಲಿ ಹ್ಯಾಪಿ ವಿತ್ ದಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಒಳಗಡೆ ಒಂಥರ ನಡ್ಕೊಂಡು ಹೋಗ್ತಾ ಇದ್ದಾಗ ಕಾಫಿ ತೋಟದಲ್ಲಿ ನಾನು ಟ್ರೆಕ್ಕಿಂಗ್ ಹೋಗ್ತಿದ್ದೀನೇನೋ ಅಂತ ರೀತಿ ಫೀಲ್ ಆಗ್ತಾ ಇತ್ತು ನನಗಂತೂ. ಸೊ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆಮೇಲೆ ಇಲ್ಲಿ ಇರೋದು ಜೇನು, ಬಟ್ ಇದು ಕಚ್ಚಲ್ಲ ಅಂತಲೇ ಹೇಳಿದ್ರು. ಸೊ ಈ ಕೋಲ್ನ ನನ್ನ ಕೈ ಕೊಟ್ಬಿಟ್ಟು ಆಟಾಡು ಅಂತ ಕೊಟ್ಟಿದ್ರು ಅಂತ ಅಂದ್ಕೋಬೇಡಿ, ಅದು ನಮಗೆ ಗ್ರಿಪ್ ಸಿಗಲಿ ಅಂತ. ಅದಾದಮೇಲೆ ನಾವು ಎಲ್ಲದನ್ನು ನೋಡ್ಕೊಂಡು 45 ಮಿನಿಟ್ಸ್ ಏನೋ ತೊಗೊತಾರೆ. ಅದು ಮುಗಿಸ್ಕೊಂಡ್ಬಿಟ್ಟು ಬಂದು ಎಷ್ಟು ಚೆನ್ನಾಗಿದೆ ಅಲ್ವಾ ಗಿಡಗಳು ಪ್ರತಿಯೊಂದು. ಅದಾದಮೇಲೆ ನಾವು ಮುಗಿಸ್ಕೊಂಡ್ಬಿಟ್ಟು ಹೊರಟ್ವಿ. ಯಾವುದಕ್ಕೆ ಅಂತಂದರೆ ವೈನ್ ಟೇಸ್ಟ್ ಮಾಡೋದಕ್ಕೆ. ವೈನ್ ಟೇಸ್ಟ್ ಚೆನ್ನಾಗಿತ್ತು. ಸೊ ಹೋಮ್ ಮೇಡ್ ವೈನ್ಸ್ ಅಂತಲೇ ಹೇಳಿದ್ರು. ಅದರಿಂದ ನಾವು ನಮಗೆ ಯಾವ್ದು ಬೇಕೋ ಅದನ್ನು ಟೇಸ್ಟ್ ಮಾಡಿ ಅಂತ ಹೇಳಿದ್ರು. ನಾನು ಟೇಸ್ಟ್ ಮಾಡಿದ್ದು ರೋಸ್ ವೈನು. ಸೊ ಚೆನ್ನಾಗಿತ್ತು. ಆಮೇಲೆ ಇವರು ಕಾಫಿ ಪ್ರಿಪ್ರೇಷನ್ನಿಂದು ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ನಮಗೆ ಒಂದು ಬ್ಲ್ಯಾಕ್ ಕಾಫಿ ಕೊಟ್ಟಿದ್ರು, ಅದರಲ್ಲಿ ಏಲಕ್ಕಿ, ಶುಂಠಿ ಪ್ರತಿಯೊಂದು ಹಾಕಿದ್ರು, ಚೆನ್ನಾಗಿತ್ತು. ಇದು ಖಾರದ ಮೆಣಸಿನ್ಕಾಯಿ, ತುಂಬ ಖಾರ. ಆಮೇಲೆ ರೋಬಸ್ಟಾ ಮತ್ತು ಅರಾಬಿಕಾದು ಡಿಫ್ರೆನ್ಸ್ ಎಲ್ಲ ಹೇಳಿಕೊಟ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.